ಹಾಯ್ ಹಲೋ ನಮಸ್ಕಾರ. ನಾ ಇವತ್ತು ಈ ವಿಡಿಯೋ ಎದಕ್ಕೆ ಮಾಡ್ಲತ್ತೀನಪ್ಪ ಅಂತಂದ್ರೆ ಟಿ ವಿ ಬಗ್ಗೆ ಹೇಳಕ್ಕೆ ನೋಡೋರ ಸಂಖ್ಯೆನೇ ಕಡಿಮೆ ಆಗ್ಯಾದ. ಕರೆಕ್ಟ್ ಕರೆಕ್ಟ್. ಟಿ ವಿ ಕೆಲವೊಬ್ಬರು ಮಾತ್ರ ನೋಡ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತಂದ್ರೆ ಒಂದು ಹೆಣ್ಮಕ್ಳು, ಇನ್ನೊಂದು ವಯಸ್ಸಾದವರು. ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ. ಯಂಗ್ ಜನ್ರೇಷನು ಟಿ ವಿ ನೋಡೋದೇ ಬಿಟ್ಟದು. ಮುಂಜಾನೆ ಎದ್ದರೂ ಮೊಬೈಲೇ, ಮಧ್ಯಾಹ್ನ ಮೊಬೈಲೇ, ರಾತ್ರಿನೂ ಮೊಬೈಲೇ. ಓವರ್ ಆಗ್ಬಿಡ, ಹಂಗೆ ಎಗರ್ ಸರಿಯಾಗಿ ಬಿಡ್ತೀನಿ ನೀನ. ಪೂರ್ತಿ ಮೊಬೈಲ್ ಒಳಗೆ ಇನ್ಫಾರ್ಮೇಷನ್ ಎಲ್ಲ ತೊಗೊಳತ್ತಾರೆ. ಈ ವಯಸ್ಸಾದವರು ಅವರಿಗಿನ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಅದು ಬರಲ್ಲ. ಹೆಂಗೆ ನೋಡಬೇಕು ಏನು ಸುದ್ದಿ ಅಂಬವು. ಫೇಸ್ಬುಕ್ನಾಗ ಅವ್ರದ್ದು ಯಾರೋ ಇಟ್ಟರು ಅಂದ್ರೆ ಅವಾಗಿಷ್ಟೇ ನೋಡ್ತಾರೆ. ಜಾಸ್ತಿ ನೋಡೋದವರು ನ್ಯೂಸ್ ಚಾನಲ್ಗಳು ಮಾತ್ರ. ಪಬ್ಲಿಕ್ ಟಿವಿ, TV9 ಇವೇನವ ಇದಾವಲ್ಲ. ಟಿ ವಿ ಇರೋದೇ ಅವ್ರಿಗೋಸ್ಕರ ಅಂದಪ್ಲೆ ಆಗ್ಯದ ಈಗ ಮನ್ಯಾಗ. ಹೆಣ್ಮಕ್ಳು ರಾತ್ರಿ ಆಯಿತು ಅಂದ್ರೆ ಧಾರಾವಾಹಿ ನೋಡ್ತಾಯಿದ್ದಾರೆ, ಮೊಬೈಲಲ್ಲೂ ನೋಡ್ತಾರೆ. ಕೆಲವೊಂದು ಟೈಮ್ನಲ್ಲಿ ರಾತ್ರಿ ಮಾತ್ರ ಮಿಸ್ ಮಾಡಲ್ಲ ಟಿ ವಿ. ಮುಂಜಾನೆ ಎದ್ದರೆ ಆ ಸ್ವಾಮಿದು ನೋಡ್ದೆ, ಈ ಸ್ವಾಮಿದು ನೋಡ್ದೆ ಅವ್ರಿಗೋಸ್ಕರ ಅಂತ. ಇನ್ನೊಂದು ವಯಸ್ಸಾದವರು ನ್ಯೂಸ್ಗೋಸ್ಕರ ನೋಡ್ತಾಯಿದ್ದಾರೆ. ಟಿ ವಿ ನೋಡೋದೇ ಎಲ್ಲರೂ ನಮ್ಮ ಹುಡುಗರ ಸಂಖ್ಯೆ ಕಡಿಮೆ ಆಗ್ಯದ. ಮೊದಲು ಅಂದ್ರೆ ಆಗಿನ ಟೈಮ್ನಾಗ ಒಂದು ಪಿಕ್ಚರ್ ಹಾಕ್ಸ್ತಾಯಿದ್ರು. ಊಟ ಮಾಡಪ್ಪರಿಯಪ್ಪ ನೋಡೋವಪ್ಪ ಅಂತ ಪಿಕ್ಚರ್ ಹಚ್ಕೊಂಡು ನೋಡ್ತಾ ಇರ್ತಾರೆ. ಈಗ ಹೋಲ್ ಬಿಡಪ್ಪ ಅಂತ ಬಂದಾಗ ಪಿಕ್ಚರು ನೋಡಲ್ಲ ಹೋಗ್ಯಾರ. ಯಾವುದ್ರ ಹತ್ತರು ಆಲ್ರೆಡಿ ನೋಡಿದ್ದವನ್ನ ಥಿಯೇಟ್ರ್ಗೆ ಹೋಗಿ ನೋಡಿರ್ತಾರೆ, ಇಲ್ಲಾಂದ್ರೆ ಮೊಬೈಲ್ದಾಗ್ರೆ ಬಂದಿದ್ದು ನೋಡಿರ್ತಾರೆ. ಅದಕ್ಕೆ ನಮ್ಮ ಯಂಗ್ ಜನ್ರೇಷನ್ ನಾವು ಆಲ್ಮೋಸ್ಟ್ ಆಲ್ ಟಿ ವಿ ನೋಡೋದು ಬಿಟ್ಬಿಟ್ಟಾರೆ. ಮುದುಕರು ಅಂದರೆ ವಯಸ್ಸಾದವರು ಮತ್ತು ಹೆಣ್ಮಕ್ಳು ಟಿ ವಿನ ಜಾಸ್ತಿಯಾಗಿ ನೋಡ್ತಾಯಿದ್ದಾರೆ. ಕಂಪೇರ್ ಮಾಡಿದ್ರೆ ಟಿ ವಿ ಇರೋದೇ ಈಗ ಕೆಲವೊಂದು ನಮಗೆ ಅನಿಸುತ್ತೆ ಮುಂದೆ ಟಿ ವಿನೇ ಹೋಗ್ಬಿಡುತ್ತೇನೋ ಅನಿಸುತ್ತೆ. ಯಾಕಂದ್ರೆ ಮೊಬೈಲ್ನಲ್ಲೇ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಮೊಬೈಲ್ನಲ್ಲೇ ಮುಂದೆ ಧಾರಾವಾಹಿ ಕೂಡ ಮೊಬೈಲ್ನಲ್ಲೇ ಬರ್ತದೇನೋ ಅಂತ. ಯಾವಾಗ ಬೇಕಾದ್ರೆ ಅವಾಗ ತೆಗ್ದು ನೋಡು ಆ ರೀತಿ ವ್ಯವಸ್ಥೆ ಬಂತು ಅಂದರೆ ಟಿ ವಿ ಹೋಗೇ ಬಿಡ್ತದೆ. ಟಿ ವಿ ಎಲ್ಲ ನಾವು ಎಲ್ಲಿ ನೋಡ್ಬೋದು ಅಂದ್ರೆ CCTVಯಲ್ಲಿ. ಅದಕ್ಕೆ ಅಂತ ಟಿ ವಿ ಅದಕ್ಕೆ ಹೆಲ್ಪ್ ಆಗ್ತದೆ ನನ್ನ ಅನ್ಸೋ ಮಟ್ಟಿಗೆ. ಹೀಗೆ ನೋಡೋದು ಕಮ್ಮಿ ಆಗ್ಯದ.